ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಹಸ್ಬೆಂಡ್ ನೋಡಿ ಎಗ್ ಬುರ್ಜಿ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವರು ಬಂದು ಅಲ್ಲ, ನಾನು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ, ಹೇಳ್ತಾ ಇಲ್ಲ. ಅಷ್ಟೊತ್ತಿಂದ ಎಗ್ ಬುರ್ಜಿ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಏನು ಅಂತ ಕೇಳಿದ್ರೆ ಬಾಯಿ ಬಿಡ್ತಾ ಇಲ್ಲ ಫ್ರೆಂಡ್ಸ್. ಅಷ್ಟೊತ್ತಿಂದ ಇವಾಗ ಎಗ್ ಬುರ್ಜಿ ಮಾಡ್ತಾ ಇದ್ದೀನಿ. ಚಪಾತಿ ಮಾಡ್ತಾರೆ ನಮ್ಮ ಮನೆಯವರು. ಏನೇನು ಚಿಕನ್ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡ್ತಾರೆ ನೋಡಿ. ಏನಿಲ್ಲ, ಈರುಳ್ಳಿ ಮೆಣಸಿನ್ಕಾಯಿ ಚಿಕನ್ ಮಸಾಲ ಅಷ್ಟೇ. ಈರುಳ್ಳಿ ಮೆಣಸಿನ್ಕಾಯಿ ಚಿಕನ್ ಮಸಾಲ ಮೂರೇ ಸಾಕು. ರೆಡಿಮೇಡ್ ಮಸಾಲ ಏನು ರೆಡಿಮೇಡ್ ಅಂಗಡಿ ಮಸಾಲ. ಮಾಮೂಲಿ ತೇಜು ಚಿಕನ್ ಮಸಾಲ ಪೌಡರ್ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀರಾ. ಇವತ್ತು ಎಷ್ಟು ಮೊಟ್ಟೆ ಹಾಕ್ತಾ ಇದ್ದೀರಾ? ಇವತ್ತು ಮಿನಿಮಮ್ 10 ಮೊಟ್ಟೆ ಹಾಕ್ತೀನಿ. 10 ಮೊಟ್ಟೆಗೆ ಎಷ್ಟು ಈರುಳ್ಳಿ ತಗೊಂಡಿದ್ದೀರಾ? 3 ಈರುಳ್ಳಿ ತಗೊಂಡಿದ್ದೀನಿ, ಒಂದು 5 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಖಾರ ಮೆಣಸಿನ್ಕಾಯಿ. ಅದು ಮಸಾಲನು ಖಾರ ಇರುತ್ತೆ, ಅದರಲ್ಲೂ ಸಾಲ್ಟ್ ಇರುತ್ತಲ್ವಾ. ಹಾಗೆ ಅವ್ರು ಎಗ್ ಬುರ್ಜಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಚಪಾತಿ ಹಿಟ್ಟು ಕಲಸೋಣ ಅಂತ ಅಂದ್ಬಿಟ್ಟು ಒಂದು ಪಾತ್ರೆಗೆ ಚಪಾತಿ ಹಿಟ್ಟೆಲ್ಲ ಸುರ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕಲಿಸ್ಕೋಬೇಕು. ಈಗ ಫೈನಲಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಗ್ ಬುರ್ಜಿ ಆಗೋದಕ್ಕೆ ಬಂತು. ಮೊಟ್ಟೆ ಎಲ್ಲ ಒಡೆದು ಹಾಕ್ತಾ ಇದ್ದಾರೆ. ಸೊ ಆಲ್ರೆಡಿ ಸಾಲ್ಟನ್ನ ಮುಂಚೆನೇ ಹಾಕಬೇಕಿತ್ತು. ಇವರು ಸಾಲ್ಟು ಮತ್ತು ಚಿಕನ್ ಮಸಾಲನ ಸ್ವಲ್ಪ ಮೊಟ್ಟೆ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಹಾಕ್ಕೊಳ್ತಾ ಇದ್ದಾರೆ. ಹಾಯಾಗಿ ಕುಳಿತಿರು ನೀನು ರಾಣಿ ಹಾಗೆ ಅಂದ್ಬಿಟ್ಟು ಎಗ್ ಬುರ್ಜಿ ಮಾಡ್ತಾರೆ ಆ್ಯಕ್ಚುಲಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ಪನ್ನೀರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಬಂದು ನಾನು 2 ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ, ಜೊತೆಗೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ 1 ಟೊಮ್ಯಾಟೊ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಇಂಚು ಶುಂಠಿ, ಹಾಗೆ 1 ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅದಷ್ಟೇ ಅಲ್ಲದೆ 4 ಹಸಿರು ಮೆಣಸಿನ್ಕಾಯಿ, ಜೊತೆಗೆ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ 2 ಮಿಕ್ಸ್ ಆಗಿರೋದನ್ನು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಗರಂ ಮಸಾಲ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮೊದಲಿಗೆ ನೀರನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ನೀರು ಸ್ವಲ್ಪ ಚೆನ್ನಾಗಿ ಕುದೀತಿದೆ ಅಂತ ನಮಗೆ ಗೊತ್ತಾದಮೇಲೆ ಅದಕ್ಕೆ ನಾವು ಬಿಡಿಸಿಟ್ಕೊಂಡಿರೋ ಸೊಪ್ಪನ್ನು ಅಂದರೆ ತೊಳೆದಿಟ್ಕೊಂಡಿದ್ದೀವಲ್ವ ಅದನ್ನು ಬೇಯಲಿಕ್ಕೆ ಇಟ್ಕೋಬೇಕು. ಹಾಗೆ ಪಕ್ಕದಲ್ಲಿ ಇನ್ನೊಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಪನ್ನೀರನ್ನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ಇಲ್ಲಿ ಸೊಪ್ಪು ಕೂಡ ಬೆಂದಿದೆ. ಹಾಗೆ ಬೆಂದಿರೋ ಸೊಪ್ಪನ್ನು ನಾನು ಇವಾಗ ಅದನ್ನು ತೆಗೆದು ತಣ್ಣೀರೊಳಗೆ ಹಾಕ್ತಾಯಿದ್ದೀನಿ. ತಣ್ಣೀರೊಳಗೆ ಹಾಕೋದ್ರಿಂದ ಆ ಕಲರ್ ಅದೇ ರೀತಿ ಇರುತ್ತೆ. ಹಾಗೆ ಪನ್ನೀರೆಲ್ಲ ಫ್ರೈ ಮಾಡಿ ತೆಗೆದಿಟ್ಕೊಂಡ್ಮೇಲೆ ನಾನು ಅದೇ ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ನಾನು ಪ್ಲೇಟಲ್ಲಿ ಏನೇನು ಮಸಾಲೆಗಳು ಇಡಿದೆ ಅದಷ್ಟು ಕೂಡ ಹಾಕಿ ಇವಾಗ ಹುರ್ಕೊಳ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಹುರ್ಕೊಳ್ಬೇಕಿತ್ತು. ಹಾಗೆ ನಾನು ಹಸಿರು ಮೆಣಸಿನ್ಕಾಯಿನ ಹುರಿದಿರಲಿಲ್ಲ, ಹಾಗಾಗಿ ಅದನ್ನ ಸಪ್ರೇಟಾಗಿ ಹುರಿದ್ಬಿಟ್ಟು ಆಮೇಲೆ ಸೇರಿಸ್ಕೊಂಡೆ. ಹಾಗೆ ಪಾಲಕ್ ಪನ್ನೀರ್ ಕರ್ರಿಗೆ ನಾನು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಅಗ್ಯಾರೋ ರೀಗಲ್ ಪರ್ಸ್ನಲ್ ಬ್ಲೆಂಡರ್ನ ಬಳಸ್ತಾ ಇದ್ದೀನಿ. ಇದು ಬಂದು 400 ವ್ಯಾಟ್ಸಿಂದ ಮಾಡಲ್ಪಟ್ಟಿರುತ್ತೆ. ಹಾಗೆ 100% ಕಾಪರ್ ಮೋಟರ್ ಇದೆ ಇದರಲ್ಲಿ. ಅದಷ್ಟೇ ಅಲ್ಲದೆ ಇದರಲ್ಲಿ 3 ಜಾರ್ಸ್ ಕೂಡ ಅವೈಲಬಲ್ ಇದೆ. 500 ml ಜಾರ್, 300 ml ಜಾರ್, 500 ml ಜಾರ್. ಹಾಗೆ 4 ಲೀಫ್ ಕ್ರಾಸ್ ಬ್ಲೇಡ್ ಬೇಸ್, 2 ಲೀಫ್ ಫ್ಲ್ಯಾಟ್ ಬ್ಲೇಡ್ ಬೇಸ್, 2 ಫ್ಲ್ಯಾಟ್ ಬ್ಲೇಡ್ ಬೇಸ್ಗಳು ಇದರಲ್ಲಿ ಬರುತ್ತೆ. ಅದಷ್ಟೇ ಅಲ್ಲದೆ ಇದರಲ್ಲಿ 3 ಲಿಡ್ ಅವೈಲಬಲ್ ಇದೆ. ಫ್ಲಿಪ್ ಟಾಪ್ ಲಿಡ್, ಸ್ಟ್ರೈನರ್ ಲಿಡ್, ಸಾಲಿಡ್ ಲಿಡ್. ಸೊ ತುಂಬಾ ಕ್ವಿಕ್ಕಾಗಿ ನಾವು ಈಸಿಯಾಗಿ ತುಂಬ ಸ್ಮೂತಾಗಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗೆ ಫ್ರೆಂಡ್ಸ್, ಇವಾಗ ನಾವು ಪೇಸ್ಟ್ ಮಾಡ್ಕೊಂಡ್ಮೇಲೆ ಫ್ರೈಯಿಂಗ್ ಪ್ಯಾನ್ಗೆ ಮತ್ತೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಾವು ತೆಗೆದಿಟ್ಕೊಂಡಿರ್ತಕ್ಕಂಥ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಹಾಗೆ ಗರಂ ಮಸಾಲ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ರುಬ್ಬಿರ್ತಕ್ಕಂಥ ಮಸಾಲ ಏನಿದೆ ಆ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ನಮಗೆ ತಿಕ್ನೆಸ್ಗೆ ಅಂದರೆ ಕನ್ಸಿಸ್ಟೆನ್ಸಿಗೆ ಅನುಗುಣವಾಗಿ ನಾವು ಮತ್ತೆ ಆ ಜಾರನ್ನು ಸ್ವಲ್ಪ ತೊಳೆದ್ಬಿಟ್ಟು ನಾನು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಇದು ಬಂದು ತುಂಬಾ ಸಿಂಪಲ್, ಹಾಗೆ ಬೇಗ ಕೂಡ ಆಗುತ್ತೆ, ಹಾಗೆ ತುಂಬ ಹೋಟೆಲ್ ಸ್ಟೈಲಲ್ಲೇ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಕುದೀತಾ ಇದೆ. ಫೈನಲ್ ಆಗಿ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪನ್ನೀರನ್ನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಜೊತೆಗೆ ನಂದಿನಿ ಫ್ರೆಶ್ ಕ್ರೀಮ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಅಂತೂ ಇನ್ನೂ ಸೂಪರ್ವಾಗಿ ಬರುತ್ತೆ. ಸೊ ಹಾಗಾಗಿ ಫೈನಲ್ ಆಗಿ ನಾನು ಈ ಒಂದು ಕ್ರೀಮ್ನ ಆ್ಯಡ್ ಮಾಡಿದರೆ ಈ ಒಂದು ಪಾಲಕ್ ಪನ್ನೀರ್ ರೆಡಿ ಆಯಿತು. ನಾನು ಗ್ರೀನ್ ಕಲರ್ ಚಿಕನ್ ಗ್ರೇವಿ ಕೇಳಿದ್ದೆ, ನಿಮ್ಮ ಕೈಯಾರ ಮಾಡಿ ಅಂತ. ನಾನು ಕೇಳಿದ್ರು ಇವತ್ತು ಮಾಡಿಲ್ಲ, ಮೊಟ್ಟೆ ತಗೊಂಡು ಬಂದವರು.
ಆದ್ರೂ ಬೇಡಿಕೆ ಜಾಸ್ತಿ ಆದಷ್ಟು ಬೆಲೆ ಇರುತ್ತೆ. ಸುಮ್ಮನೆ ಮಾಡ್ಕೊಟ್ಬಿಟ್ರೆ ನಿಮ್ಗೆ ಬೆಲೆ ಇರುತ್ತೆ ನಮ್ಗೆ. ಬೆಲೆ ಇರೋದಿಲ್ಲ ಅಂದ್ಬಿಟ್ಟು ನಮ್ಗೆ ಇದು ಇವತ್ತು ಎಗ್ ಬಜ್ಜಿ ತಿನ್ನಿಸ್ತಾ ಇದ್ದೀರಾ? ನಾನೇ ಮಾಡಿವೆ ಚಳಿಗೆ ಹಾಕೋಗಿ ಇದಾಯ್ತು. ಆಯ್ತು ಬಿಡು, ಚಪಾತಿ ಕಲಿಸ್ತೀನಿ. ಇನ್ನೇನ್ ಮಾಡೋದು, ಮೊಟ್ಟೆ ತಂದ್ಬಿಟ್ಟಿದ್ರು ಫ್ರೆಂಡ್ಸ್. ನಾನು ಹೇಳಿದ್ದೆ ಅವರಿಗೆ ಚಿಕನ್ ತಗೊಂಡು ಬನ್ನಿ ಗ್ರೇವಿ ಮಾಡ್ಕೊಳ್ಳೋಣ ಅಂತ. ಬಟ್ ಏನಂದ್ರೆ ಮೊಟ್ಟೆ ತಗೊಬಂದ್ಬಿಟ್ಟಿದ್ದಾರೆ ಎಗ್ ಬುರ್ಜಿ ಮಾಡ್ತೀನಿ ಅನ್ಕೊಂಡು. ನಾವೇನೋ ಒಂದ್ ಹೇಳಿದ್ರೆ ಏನೋ ಒಂದ್ ಮಾಡೋದು. ಅವ್ರಿಗೆ ಇಂಟ್ರೆಸ್ಟ್ ಇದ್ದಾಗ ತಗೊಂಡ್ ಬರೋದನ್ನು. ಆಯ್ತಮ್ಮ, ಓಕೆ, ಸಾರಿ. ಫುಲ್ ಕಾನ್ಸಂಟ್ರೇಷನ್ ಅಡ್ಗೆ ಮಾಡೋದ್ರಲ್ಲಿ. ಅಲ್ಲ, ನಿಮ್ಗೆ ನೆನ್ಪಾದಾಗ ತಗೊಂಡ್ ಬರೋದು. ನಾವೇನಾದ್ರು ಕೇಳಿದ್ರೆ ಹಿಂಗೆ. ಹಾಗೆ ನೋಡಿ, ನನ್ನ ಹಸ್ಬೆಂಡ್ ಎಗ್ ಬುರ್ಜಿ ಮಾಡಿ ಇಟ್ಬಿಟ್ಟು ಆಗಲೇ ಮಾರ್ನಿಂಗ್ ಟಿಫನ್ಗೆ ಕ್ಯಾರೆಟ್ ಬೀಟ್ರೋಟ್ ಗೊಜ್ಜು ಮಾಡಬೇಕು ಅಂತ ಹೇಳಿ ಕ್ಯಾರೆಟ್ ಬೀಟ್ರೋಟ್ ತೊಗೊಂಡು ಬಂದಿದ್ವಿ. ಸೊ ಅದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇವಾಗಲೇ ಎತ್ತಿಡ್ತಾ ಇದ್ದಾರೆ. ಇವಾಗಲೇ ಕಟ್ ಮಾಡಿ ಇಟ್ಕೊಂಡ್ರೆ ಮಾರ್ನಿಂಗ್ ಟಿಫನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಇವಾಗ ಚಪಾತಿನ ಲಟ್ಟಿಸ್ತಾ ಇದ್ದೀನಿ. ನನಗೆ, ಚಿಂಟುಗೆ, ಹಾಗೆ ನನ್ನ ಹಸ್ಬೆಂಡ್ 3 ಜನಕ್ಕೂ. ಸೊ ಇವಾಗ ರೈಸ್ ಏನು ಮಾಡ್ಕೊಡೋಕೆ ಹೋಗೋದಿಲ್ಲ ನೈಟ್ ಊಟಕ್ಕೆ. ಜಸ್ಟ್ ಚಪಾತಿ ಮತ್ತು ಎಗ್ ಬುರ್ಜಿ ಅಷ್ಟೇ. ಸೊ ಎಗ್ ಬುರ್ಜಿ ಆಲ್ರೆಡಿ ರೆಡಿ ಇದೆ. ನಾನು ಚಪಾತಿನ ಅವರಿಬ್ರಿಗೂ ಇವಾಗ ಬೇಯಿಸ್ಬಿಟ್ಟು ಕೊಡ್ತಾಯಿದ್ದೀನಿ. ಸೊ ಅವರಿಬ್ರಿಗೆ ಬೇಯಿಸ್ಬಿಟ್ಟು ಹಾಗೆ ಹಾಟ್ ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ, ಬೇಗ ಕುತ್ಕೊಳ್ಳಿ ಊಟ ಮಾಡೋದಕ್ಕೆ ಅಂತ. ಅಷ್ಟರಲ್ಲಿ ಚಿಂಟು ಕೂಡ ಏನೋ ಬರೀತಾ ಇದ್ಲು. ಅವಳು ಕೂಡ ಎದ್ದು ಬಂದು ಇವಾಗ ಅವಳು ಟಿಫನ್ ಎಗ್ ಬುರ್ಜಿ ಹಾಕೋತಾ ಇದ್ದಾಳೆ. ಎಗ್ ಬುರ್ಜಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಚಿಕನ್ ಮಸಾಲ ಅದೆಲ್ಲ ಹಾಕ್ಬಿಟ್ಟು ಮಾಡಿದ್ರಲ್ವ. ಸೊ ತುಂಬ ಟೇಸ್ಟಿಯಾಗಿತ್ತು. ನನಗೂ ಸಖತ್ ಇಷ್ಟ ಆಯಿತು. ಅವ್ರಿಗೆ ಹಾಕ್ಕೊಟ್ಬಿಟ್ಟು ಆಮೇಲೆ ಜೊತೆಗೆ ನಾನು ಕೂತ್ಕೊಂಡು ಊಟ ಮಾಡ್ಕೊಂಬಿಟ್ಟೆ. ಏನಂದರೆ ಸ್ಟಿಚ್ ಕೊಡಬೇಕು ಅಂತ ಹೇಳಿದ್ದೆ, ಬಟ್ ಅದಕ್ಕೆ ಕೊಡೋದಕ್ಕೆ ಆಗಿರಲಿಲ್ಲ. ಅವತ್ತೇ ಹೇಳಿದ್ದೆ ತೊಗೊಂಡು ಹೋಗ್ತಿದ್ದೀನಿ ಅಂತ, ಬಟ್ ಕೊಡೋದಕ್ಕೆ ಆಗಿರಲಿಲ್ಲ. ಅಟ್ಲೀಸ್ಟ್ ಇವತ್ತಾದರೂ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಇವತ್ತು ಹಸ್ಬೆಂಡ್ ಕೂಡ ಮನೆಯಲ್ಲೇ ಇದ್ರಲ್ಲ. ಸೊ ಹೋಗ್ಬಿಟ್ಟು ಬಂದ್ಬಿಡೋಣ ನಡೀರಿ, ಇನ್ನು ಟೈಮ್ ಆಗಿಬಿಡುತ್ತೆ. ಏನಕ್ಕಂದ್ರೆ ಆಲ್ರೆಡಿ ಕೊಟ್ಟಿರೋ ಸ್ಯಾರಿನೂ ಈಸ್ಕೊಂಡು ಬರಬೇಕು. ಹಾಗೆ ಲೆಹೆಂಗಾ ಸ್ಟಿಚ್ ಆಗಿದೆಯಾ ಏನು ಅದನ್ನು ಕೂಡ ವಿಚಾರಿಸ್ಕೊಬರ್ಬೇಕು. ಇಲ್ಲಾಂದರೆ ಮದುವೆ ಟೈಮ್ ಹತ್ರ ಬರ್ತಿದ್ದಂಗೆ ಹರಿಬರಿಲಿ ಎಲ್ಲ ಟೆನ್ಷನ್ ಆಗೋಗ್ಬಿಡುತ್ತೆ, ಈಸ್ಕೊಂಡು ಬರೋಕ್ಕೆ ಓಡಾಡೋದು ಅದು ಇದು ಅಂತ ಹೇಳಿ. ಸೊ ಹಾಗಾಗಿ ಇವಾಗ ಸ್ಟಿಚ್ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಲೆಹೆಂಗಾ ಕೂಡ ಅವರು ಒಂದು 10 ಡೇಸಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ಅದು ಸ್ಟಿಚ್ ಆಗಿದೆಯಾ ಏನೋ ನಂಗೆ ಐಡಿಯಾನೇ ಇಲ್ಲ. ನಾನು ಬೆಳಗ್ಗೆಯಿಂದ ಆಲ್ರೆಡಿ ಅವ್ರಿಗೆ ಒಂದು 2 ಟೈಮ್ಸ್ ಫೋನ್ ಮಾಡಿದ್ದೆ, ಬಟ್ ಕಾಲ್ ಕೂಡ ಪಿಕ್ ಮಾಡಿಲ್ಲ. ಅಲ್ಲೇ ಹೋಗಿ ಡೈರೆಕ್ಟ್ ಕೇಳೋಣ, ಹಿಂಗಿದ್ರು ಹೋಗ್ತಿದ್ದೀನಲ್ಲ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ನೋಡೋಣ ಏನಾಗಿದೆ, ಸ್ಟಿಚ್ ಮಾಡಿದಾರಾ ಇಲ್ವಾ ಏನು ಎತ್ತ ಅಂತ. ಹಾಗೆ ಫ್ರೆಂಡ್ಸ್, ಚಿಂಟು ಏನು ಮಾಡ್ತಾ ಇಲ್ಲ ಅಂದರೆ, ನಂದು ಮದುವೆ ಸ್ಯಾರಿಗೆ ಯಾವುದಾದ್ರೂ ಮಮ್ಮಿ ನಾನು ಬ್ಲೌಸ್ ಹೊಲ್ಸ್ಕೊಂಡು ಹಾಕ್ಕೊಳ್ತೀನಿ ಅಂತ. ಬಟ್ ಅವಳಿಗೆ ಏನಂತ ಹೇಳಿದ್ರೆ, ನನ್ನ ಮದುವೆ ಟೈಮಲ್ಲಿ ನಾನು ಸಖತ್ ಸಣ್ಣ ಇದ್ದೆ. ಸೊ ಹಾಗಾಗಿ ಅವ್ಳಿಗೆ ಒಂದು ಬ್ಲೌಸು ಆಗಲ್ಲ ಇವಾಗ ಸ್ಯಾರಿದು. ಸೊ ಹಂಗಾಗಿ ಮಮ್ಮಿ ನಿಮ್ಮದೇ ಯಾವುದಾದ್ರೂ ಸ್ಯಾರಿ ಹಾಕೋತೀನಿ ಮಮ್ಮಿ ಮದುವೆದು, ಯಾವ ಥರ ಏನಾದರೂ ಅದಕ್ಕೆ ಬ್ಲೌಸ್ ಬೇರೆ ಸ್ಟಿಚ್ ಮಾಡಿಸಿ ಅಂತೆಲ್ಲ ಅಂತ ಇದ್ಲು. ನಾನು ಅಯ್ಯೋ ಯಾವ್ದು ಹಾಕೋತೀಯ ಚಿಂಟು ಮದುವೆಗೆ, ಬೇರೆ ಯಾವುದಾದ್ರೂ ನೀನು ತಗೋ ಅಂತ ಅವಳಿಗೆ ಹೇಳ್ತಾ ಇದ್ದೆ. ಅವಳಿಗೇನೋ ಇಷ್ಟ ನಿಮ್ಮ ಮದುವೆ ಟೈಮ್ದು ನಾನು ಹಾಕೋತೀನಿ ಇವಾಗ ಅಂತ ಅಂದ್ಬಿಟ್ಟು ಅದನ್ನೇ ನೋಡ್ತಾ ಇದ್ವಿ. ಆ್ಯಕ್ಚುಲಿ ಏನಂದರೆ ಅಮ್ಮ ಅವ್ರ ಮನೆ ಎಲ್ಲ ಪೇಂಟ್ ಎಲ್ಲ ಹೊಡೆದ್ರಲ್ಲ. ಸೊ ಅದ್ರದ್ದು ಆಲ್ಬಮ್ ಎಲ್ಲ ಅಲ್ಲೇ ಇತ್ತು. ಸೊ ಆಲ್ಬಮ್ ಎಲ್ಲ ಎತ್ಕೊಂಡು ಬಂದ್ವಿ ಅಲ್ಲಿಂದ. ನಂಗೆ ನನ್ನ ಮದುವೆ ಫೋಟೋನ ಇವಾಗ ಖಂಡಿತ ನೋಡೋಕ್ಕಾಗಲ್ಲ, ಹಂಗಿದೆ ನೋಡಿ. ಈ ಥರ ಇದೆ, ತೋರಿಸ್ತೀನಿ ನಿಮಗೆ ಹತ್ರದಿಂದ ಹೆಂಗಿದೆ ಅಂತ. ಚಿಂಟುಗೆ ಅದೇ ಅಂತಿರ್ತೀನಿ, ಏನು ಚಿಂಟು ನನ್ನ ಬ್ಲೌಸ್ ನಿನಗೆ ಅವಾಗಿಂದು ನಾನು ಎಷ್ಟು ಸಣ್ಣ ಇದ್ದೆ ನೋಡು, ನಿನಗೆ ಬ್ಲೌಸೇ ಆಗೋದಿಲ್ವಲ್ಲ ಇವಾಗ ಅಂತ ಅಂದ್ಬಿಟ್ಟು. ನೋಡಿ ಈ ಥರ ಇದೆ. ಬಟ್ ಈ ಫೋಟೋಕ್ಕಿಂತನೂ ಒಂಥರ ಸಣ್ಣ ಕಾಣಿಸ್ತೀನಿ. ಅವಳಿಗೆ ಯಾವ ಬ್ಲೌಸು ಆಗಲ್ಲ ಇವಾಗ ನಂದು ಚಿಂಟುದು. ಆಲ್ಮೋಸ್ಟ್ ಫ್ರೆಂಡ್ಸ್ ಇದು ಏಪ್ರಿಲ್ 24 ಬಂದರೆ ಇನ್ನೊಂದು 4 ಮಂತ್ಸ್ ಬಂದರೆ 20 ಇಯರ್ಸ್ ಆಗುತ್ತೆ. ಈ ಥರ ಇದೆ ಸ್ಯಾರಿ. ಗ್ರೀನ್ ಸ್ಯಾರಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅವ್ಳಿಗೆ ಆ ಸ್ಯಾರಿ ಹಾಕೋಬೇಕಂತ ಇಷ್ಟ. ನಾನು ಬಳೆ ಶಾಸ್ತ್ರದಲ್ಲಿ ವೇರ್ ಮಾಡಿದ್ದೀನಲ್ವಾ, ಅದು ಡೈರೆಕ್ಟಾಗಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅವಳು ಹಂಗೆ ಅಂತ ಇದ್ಲು, ಮಮ್ಮಿ ಯಾವುದಾದ್ರೂ ಒಂದು ನಿಮ್ಮ ಮದುವೆ ಸ್ಯಾರಿ ನಾನು ಹಾಕೋಬೇಕು ಮಮ್ಮಿ ಅಂತ ಅಂದ್ಬಿಟ್ಟು. ಏನೋ ಒಂಥರ ಹೆಣ್ಮಕ್ಳಿಗೆ ಖುಷಿ ಫ್ರೆಂಡ್ಸ್, ಅವ್ರ ಅಮ್ಮನ ಸ್ಯಾರಿ ಹಾಕೋಬೇಕು ಅಂತ ಅಂದರೆ. ಅದಕ್ಕೆ ಹೆಣ್ಮಕ್ಳು ಇರಬೇಕು ಅಂತ ಅನ್ನೋದು. ಈ ಥರದ್ದೆಲ್ಲ ಫೀಲ್ ಮಾಡ್ತಾರೆ ಅವರು. ಗಂಡು ಮಕ್ಕಳು ಅಂದರೆ ನಾರ್ಮಲಾಗಿ ಅವ್ರು ಓಡಾಡ್ಕೊಂಡು ಆರಾಮ್ಸೆ ಇರ್ತಾರೆ. ಹೆಣ್ಮಕ್ಳು ಈ ರೀತಿ ಫೀಲ್ ಮಾಡ್ತಾರೆ, ಅಮ್ಮಂದು ಹಾಕ್ಕೊಳ್ಬೇಕು ಓಡಾಡಬೇಕು ಅನ್ನೋ ಥರ.
ನೋಡಿ ಎಷ್ಟು ಸೆಂಟಿಮೆಂಟ್ ಹಿಂಗಿದೆ. ಈ ಥರ ಇದ್ದೀನಿ ನನ್ನ ಮದುವೆಯಲ್ಲಿ. ನೋಡಿ ಹೆಂಗಿದೆ ಅಂತ ಹೇಳಿ. ಇವ್ರು ಮತ್ತೆ ನಿಮಗೆ ಗೊತ್ತಲ್ಲ, ನಮ್ಮ ಸೋದರತ್ತೆ. ಇದೆಲ್ಲ ಬಳೆ ಶಾಸ್ತ್ರದ್ದು. ಚಿಂಟು ಹಂಗೆ ಆಶ್ಚರ್ಯ ಪಡ್ತಾ ಇರ್ತಾಳೆ, ಇವಾಗ ಮಮ್ಮಿ ಎಷ್ಟು ಸಣ್ಣ ಇದೆಯಾ ಮಮ್ಮಿ ನೀನು, ನಿನ್ನ ಬ್ಲೌಸೇ ನನಗಾಗಲ್ವಲ್ಲ ಮಮ್ಮಿ. ಅದಕ್ಕೆ ನಾನು ಅಂದ್ಕೊಳ್ತಾ ಇರ್ತೀನಿ, ಇವಾಗ ನೀನು ಬೇರೆ ಬ್ಲೌಸ್ ತೊಗೊಂಡು ಸ್ಟಿಚ್ ಮಾಡಿಸ್ಕೊ ಚಿಂಟು ಅಂತ. ನಮ್ಮಮ್ಮ ಅಪ್ಪ ದಿನಗಳು ಕಳೆದೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಹಂಗೆ ನಮ್ಮ ಮಕ್ಕಳು ಕೂಡ ದೊಡ್ಡವರಾಗೇ ಹೋದರು. ಸೊ ಇವಾಗ ಅದೇ ಹೇಳ್ದಾಗೆ, ಇವಾಗ ಅವರು ಆ 20 ಇಯರ್ಸ್ ಬ್ಯಾಕ್ ಸ್ಯಾರಿನ ಹಾಕೋಬೇಕು ಅಂತ ಅವ್ರು ಇಷ್ಟಪಡ್ತಾರೆ. ಹಂಗೆ ದಿನಗಳು ಉರುಳೇ ಹೋಗಿದ್ದು ನಮ್ಮ ಲೈಫಲ್ಲಿ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಏನಂದರೆ, ಇದು ಆಲ್ಬಮ್ ನಾನು 20 ವರ್ಷದವರೆಗೂ ತಂದೆ ಇಲ್ಲ, ಅಮ್ಮನ ಮನೆಯಲ್ಲೇ ಇಟ್ಬಿಟ್ಟಿದ್ದೆ. ಇಲ್ಲಿ ಎಲ್ಲ ಏನು ಕ್ಯಾರಿ ಮಾಡೋದಲ್ಲಿ ಒಂದು ಕಡೆ ಇರುತ್ತಲ್ಲ ಅಂತ ಅಂದ್ಬಿಟ್ಟು. ಸೊ ಮೊನ್ನೆ ಎಲ್ಲ ಪೇಂಟ್ ಎಲ್ಲ ಮಾಡಿಸಿದ್ರಲ್ಲ, ಎತ್ಕೊಬಂದ್ಬಿಟ್ಟೆ ನಾನು. ಹಂಗೂ ಶಿವಕ್ಕೆ ತಮಾಷೆ ಮಾಡಿಕೊಂಡು, ಏನಕ್ಕಪ್ಪ ಆಮೇಲೆ ಎಲ್ಲ ನಿನ್ನ ಫ್ಯಾಮಿಲಿ ಬರುತ್ತೆ, ಆಮೇಲೆ ನಮ್ಮ ಫೋಟೋ ಎಲ್ಲ ನೀವು ಈಚೆಗೆ ಹಾಕ್ಬಿಡ್ತೀರಾ ಅಂತ ಅವ್ನ ಕಾಲು ಎಳೆದ್ಬಿಟ್ಟು ಸ್ವಲ್ಪ ಹಂಗೆ ಎತ್ಕೊಂಡು ಬಂದೆ. ಸೊ ಹಾಗೆ ನೋಡಿದ್ರಲ್ಲ ನಮ್ಮದು ಮದುವೆ ಆಲ್ಬಮ್ ಸ್ವಲ್ಪ ನೋಡ್ದಂಗೆ ಆಯ್ತು. ಆಲ್ರೆಡಿ ನಾನು ಓಲ್ಡ್ ವೀಡಿಯೋಸಲ್ಲಿ ಇದನ್ನು ತೋರಿಸಿದ್ದೀನಿ ಪೂರ್ತಿ. ಅಂದರೆ ಇನ್ನೊಂದು ಆಲ್ಬಮ್ ಇದೆ, ಅದು ಪೂರಾ ರಿಸೆಪ್ಷನ್ ಫೋಟೋಸ್ ಇದೆ ಅದರಲ್ಲಿ. ಇದು ಪೂರಾ ಫುಲ್ ದಾರ ಮುಹೂರ್ತದ್ದು ಮತ್ತು ನೈಟ್ದು ಫೋಟೋಸ್ ಇದರಲ್ಲಿದೆ. ಸೊ ಹಂಗಾಗಿ ಪೂರ್ತಿ ಕಂಪ್ಲೀಟಾಗಿ ಏನು ನಾನು ಶೇರ್ ಮಾಡಿಲ್ಲ, ಸ್ವಲ್ಪ ಶೇರ್ ಮಾಡಿದ್ದೀನಿ ಅಷ್ಟೇ. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.